ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೇವಂತಿಗೆ ಹೂ ಗಿಡಗಳನ್ನ ಕಟ್ಟಿಂಗ್ಸ್ ಮೂಲಕ ಯಾವ ರೀತಿ ಹಾಕಬಹುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. 100% ರಿಸಲ್ಟ್ ನನಗೆ ಸಿಕ್ಕಿರೋವಂಥದ್ದು. ನಾನು ಈ ಸರಳ ವಿಧಾನಗಳನ್ನ ಅನುಸರಿಸಿರೋದ್ರಿಂದ ಒಂದಷ್ಟು ರಿಸಲ್ಟ್ ನನಗೆ ಸಿಕ್ಕಿರೋವಂಥದ್ದು. ಹಾಗಾಗಿ ನನ್ನ ವ್ಯೂವರ್ಸ್ ಜೊತೆ ನಾನು ಈ ಒಂದು ವಿಡಿಯೋನ ಶೇರ್ ಮಾಡಬೇಕು ಅಂತ ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ದಯವಿಟ್ಟು ಯಾರಿನ್ನೂ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋದಲ್ಲಿ ಮುಂದುವರಿತಾ ಹೋಗೋಣ. ಮತ್ತೊಂದು ಖುಷಿ ವಿಚಾರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನನ್ನ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಲು ಇತ್ತೀಚೆಗೆ ಆರಂಭ ಆಗಿದ್ದರೂ ಕೂಡ ಆಲ್ರೆಡಿ 230 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕಾರಣ ನಿಮ್ಮ ಸಹಕಾರ, ಬೆಂಬಲ, ಪ್ರೀತಿ. ಹೀಗೆ ಈ ಒಂದು ನನ್ನ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ ಮೇಲೆ ನಿಮ್ಮ ಸಹಕಾರ, ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ಹಾಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೈನ್. ಮೊನ್ನೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋದ ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸೇವಂತಿಗೆ ಹೂಗಿಡಗಳು ಬೇರು ಚೆನ್ನಾಗಿ ಬಿಟ್ಟಿರೋದನ್ನು ಲೈವ್ ಆಗಿ ತೋರಿಸ್ಬೇಕು ಅನ್ನೋದರ ಉದ್ದೇಶ ಅಷ್ಟೇ. ಇವುಗಳನ್ನ ನಾನಿವತ್ತು ಒಂದು ಚಿಕ್ಕ ಪಾಟ್ಗಳಿಗೆ ನಾನು ಹಾಕ್ತಿರೋವಂಥದ್ದು. ನೀವೇ ನೋಡ್ತಾ ಇರ್ಬೋದು, ನಾನು ಹಾಕಿರೋಂತಹ ಒಂದು ಕೋಕೋಪೀಟ್ ಅಥವಾ ಮಣ್ಣಿನ ಮಿಶ್ರಣದಲ್ಲಿ ಇಷ್ಟು ಚೆನ್ನಾಗಿ ಬೇರು ಬಿಟ್ಟಿರೋ ಅಂಥದ್ದು. ನಮ್ಮ ವ್ಯೂವರ್ಸ್ಗೆ ಅಥವಾ ಸೇವಂತಿಗೆ ಗಿಡಗಳ ಬಗ್ಗೆ ವಿಶೇಷ ಆಸಕ್ತಿ ಇರೋರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣ ಅಷ್ಟೇ. ಇದಕ್ಕಾಗಿ ನಾನು ಆಯ್ಕೆ ಮಾಡ್ಕೊಂಡಿರೋವಂಥದ್ದು ಮಣ್ಣಿನ ಮಿಶ್ರಣ ಏನೇನು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಚಿಕ್ಕ ಪಾಟ್ಗಳಿಗೆ ಹಾಕಿ ಆನಂತರ ದೊಡ್ಡ ಪಾಟ್ಗಳಿಗೆ ರೀಪಾಟ್ ಮಾಡಬೇಕಾಗುತ್ತೆ. ಆ್ಯಸ್ ಯೂಶ್ವಲ್ ನಾನು ಕೆಂಪು ಮಣ್ಣನ್ನು ಹೆಚ್ಚು ಪ್ರಿಫರ್ ಮಾಡ್ತೀನಿ ಗಿಡಗಳಿಗೆ. ಮತ್ತು ಇದು ಕೋಕೋಪೀಟ್ ಮತ್ತು ಚೆನ್ನಾಗಿ ಒಣಗಿರುವಂತಹ ಕೌಡಂಗ್ ಕಾಂಪೋಸ್ಟು ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಆಯ್ಕೆ ಮಾಡ್ಕೊಂಡಿರೋಂತಹ ಪಾಟ್ಗಳಲ್ಲಿ ಡ್ರೈನೇಜ್ ಇರೋದ್ರಿಂದ ನಾನೇನು ಎಕ್ಸ್ಟ್ರಾ ಡ್ರೈನೇಜ್ ಏನು ಮಾಡಿಲ್ಲ. ಸುಮಾರು ಒಂದು 10-15 ಸೇವಂತಿಗೆ ಗಿಡಗಳನ್ನ ನನಗೆ ಚೆನ್ನಾಗಿ ಬೇರು ಬಿಟ್ಟು ಬಂದಿರೋದು. ಹಾಗಾಗಿ ಅವುಗಳನ್ನ ಇವತ್ತು ಪಾಟಿಗೆ ಹಾಕ್ತಾ ರಿಸಲ್ಟ್ ತೋರಿಸೋಣ ಅನ್ನೋ ಉದ್ದೇಶ. ಯಾರಿಗೆಲ್ಲ ಸೇವಂತಿಗೆ ಹೂ ಗಿಡಗಳ ಮೇಲೆ ವಿಶೇಷ ಕಾಳಜಿ, ಆಸಕ್ತಿ, ಪ್ರೀತಿ ಇದೆಯೋ ಅಂಥವ್ರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಈ ಸ್ಲೈಡಲ್ಲಿ ಸ್ವಲ್ಪನೇ ಬೇರು ಬಿಟ್ಟಿರೋದು, ಬಟ್ ನೆಕ್ಸ್ಟ್ ಸ್ಲೈಡಲ್ಲಿ ಹೆಚ್ಚು ಬೇರು ಬಿಟ್ಟಿರೋಂಥ ಪ್ಲ್ಯಾಂಟ್ಗಳು ಕೂಡ ನಾನು ತೋರಿಸ್ತೀನಿ. ಬೇರೆ ಎಲ್ಲ ಗಿಡಗಳಿಗೆ ಕಂಪೇರ್ ಮಾಡಿದ್ರೆ ಸೇವಂತಿಗೆ ಹೂ ಗಿಡಗಳ ಕಾಳಜಿ ಸ್ವಲ್ಪ ಇಂಪಾರ್ಟೆಂಟು ಮತ್ತು ವಿಶೇಷ ಅಂತಲೇ ಹೇಳ್ಬೋದು. ಇದು ಲೈವ್ ರಿಸಲ್ಟ್ ನೀವು ನೋಡ್ತಿರ್ಬೋದು. ಇಷ್ಟು ಉದ್ದ ಬೇರು ಬಿಟ್ಟಿರುವಂತಹ ನನ್ನ ಸೇವಂತಿಗೆ ಗಿಡಗಳು. ಇದರ ಸ್ಟೆಪ್ಸ್ ಮತ್ತು ಇದಕ್ಕೆ ನಾನು ಯಾವ್ಯಾವ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿದ್ದೀನಿ ಅನ್ನೋ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಕ್ಲೋಸಪ್ ರಿಸಲ್ಟ್ ಯಾವುದು ಅಂತಂದರೆ ತೋರ್ಸೋಕ್ಕೋಸ್ಕರ ನಾನು ಈ ಶಾರ್ಟ್ನ ಹಾಕಿರೋವಂಥದ್ದು. ಅಷ್ಟು ಈಸಿಯಾಗಿ ಸೇವಂತಿಗೆಗಳು ಬೇರು ಬಿಡೋಲ್ಲ. ಅಂದರೆ ಯಾರೆಲ್ಲ ಗಾರ್ಡನಿಂಗಲ್ಲಿ ಈ ಥರ ಸಕ್ಸಸ್ ಮತ್ತು ಫೇಲ್ಯೂರ್ ಕಂಡಿರೋರು ಇರ್ತೀರ ನೀವು ಕೂಡ. ಆದರೆ ಈ ಸಿಂಪಲ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ದೇ ಆಯಿತು ಅಂತಂದರೆ ಡೆಫಿನೆಟ್ಲಿ ನಿಮಗೆ ಒಂದು ರಿಸಲ್ಟ್ ಚೆನ್ನಾಗಿ ಸಿಗೋವಂಥದ್ದು. ಕೆಲವೆಲ್ಲ ಉದ್ದ ಬೇರು ಬಿಟ್ಟಿರೋವಂಥದ್ದು, ಇನ್ನು ಕೆಲವು ಚಿಕ್ಕದಾಗೆ ಬಿಟ್ಟಿರ್ಬೋದು. ಬಟ್ ರಿಸಲ್ಟ್ ಮಾತ್ರ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂದಿದೆ. ಇದು ನನ್ನ ಮೊದಲ ಪ್ರಯತ್ನ ಮತ್ತು ಹೊಸ ಪ್ರಯತ್ನ. ಮೊದಲ ಪ್ರಯತ್ನದಲ್ಲೇ ನನಗೆ ಒಂದು ಈ ಸೇವಂತಿಗೆ ಗಿಡಗಳು ಉತ್ತಮ ಫಲಿತಾಂಶ ಸಿಕ್ಕಿರೋದು ಒಂದು ಖುಷಿ ವಿಚಾರ. ಮತ್ತು ಪ್ಲಾಂಟ್ಸ್ಗಳಿಗೂ ಕೂಡ ಯಾವುದೇ ರೋಗ ತಾಕದೆ ನಾನು ಅವುಗಳನ್ನ ನೀಟಾಗಿ ಕವರ್ ಮಾಡಿ ಪಾರ್ಷಿಯಲ್ ಸನ್ಲೈಟ್ ಬರೋ ಕಡೆ ಇಟ್ಟಿದ್ದಂಥದ್ದು.
ಮತ್ತು ಈ ಮಧ್ಯೆ ನಾನು ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ ಕೂಡ ಅವುಗಳ್ಗೆ ಹಾಕಿಲ್ಲ. ಜಸ್ಟ್ ನಾನು ಹಿಂದೆ ವಿಡಿಯೋದಲ್ಲಿ ಏನು ತೋರಿಸಿದ್ದೀನೋ ಅದಷ್ಟೇ ಮಿಕ್ಸ್ಚರ್ನ ನಾನು ಯೂಸ್ ಮಾಡಿರೋ ಅಂಥದ್ದು. ಮತ್ತು ಟಾಪ್ ಲೇಯರು ಒಣಗಿದ್ದ ರೀತಿ ಕಂಡಾಗ ಮಾತ್ರ ನಾವು ನೀರು ಹಾಕಬೇಕಾಗುತ್ತೆ. ತುಂಬ ನೀರು ಹಾಕ್ತು ಅಂತಂದರೆ ಬೇರು ಡೆಫಿನೆಟ್ಲಿ ಕೊಳೆಯುತ್ತೆ. ಹಾಗಾಗಿ ಮಣ್ಣು ಯಾವಾಗೆಲ್ಲ ಒಣಗಿರೋ ರೀತಿ ಕಾಣಿಸುತ್ತೋ ಅವಾಗಷ್ಟೇ ನಾವು ನೀರನ್ನು ಹಾಕಬೇಕು. ಆದಷ್ಟು ಡೈರೆಕ್ಟ್ ಸನ್ಲೈಟಿಂದ ಅವಾಯ್ಡ್ ಮಾಡಬೇಕು. ಎಲ್ಲಿ ಈ ಇಂಡೈರೆಕ್ಟ್ ಸನ್ಲೈಟ್ ಸಿಗುತ್ತೋ ಅಲ್ಲಿ ಮಾತ್ರ ನಾವು ಹಾಕಿರುವಂಥ ಕಟ್ಟಿಂಗ್ಸ್ಗಳನ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಸೇವಂತಿಗೆ ಗಿಡಗಳನ್ನ ಬೆಳೆಸೋದು ಒಂದು ಸೂಕ್ಷ್ಮವಾದಂತಹ ಕೆಲಸ. ಹಾಗಾಗಿ ಅವುಗಳನ್ನ ನಾವು ತುಂಬ ಕಾಳಜಿ ಮಾಡಿದಷ್ಟು ಅವು ನಮಗೆ ಉತ್ತಮವಾದಂತಹ ಫಲಿತಾಂಶನ ಕೊಡ್ತವೆ. ಈ ಪಾಟ್ಗಳನ್ನ ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿರೋದು. ಯಾರಿಗಾದರೂ ಬೇಕು ಅಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಲಿಂಕನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ. ಫೈನಲಿ ಇಷ್ಟು ಚೆನ್ನಾಗಿ ನನ್ನ ಸೇವಂತಿಗೆ ಗಿಡಗಳು, ಅದರಲ್ಲೂ ಕಟ್ಟಿಂಗ್ಸ್ ಮೂಲಕ ನೆಟ್ಟಿರೋವಂಥವು ಸಕ್ಸಸ್ಫುಲ್ಲಾಗಿ ಸಿಕ್ಕಿರೋವಂಥದ್ದು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದಂತೂ ನನಗೆ ತುಂಬ ಖುಷಿ ವಿಚಾರ. ನನ್ನ ಗಾರ್ಡನಿಂಗ್ ಜರ್ನಿನಲ್ಲಿ ಒಂದು ಸಕ್ಸಸ್ಫುಲ್ ಸ್ಟೋರಿ ಅಂದರೆ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.